ನಮಸ್ಕಾರ. ಮೊದಲನೇದಾಗಿ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಈಗ ದಿನಾಂಕ 4/7/26ರಂದು ಫೀಲ್ಡ್ ಸ್ಕ್ರೀನಿಂಗ್ ಅಧ್ಯಕ್ಷ ಇಲ್ಲಿ ನಾನು ಮಾತಾಡೋದಕ್ಕೆ, ಆಮೇಲೆ ಮೊದಲನ ಸಹಕಾರ ಸಪ್ತಾಹ ಎಲ್ಲರಿಗೂ ಶುಭಾಶಯಗಳು. ಕೇಂದ್ರ ಸರ್ಕಾರ ಮಂತ್ರಾಲಯವನ್ನು ಪ್ರಾರಂಭವಾಗಿ 5 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ಜೂನ್ 29ರಿಂದ ಜುಲೈ 6ರವರೆಗೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಾಗದಲ್ಲಿ ನಾವು ಸಹಕಾರ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಮುಖ್ಯವಾಗಿ ನಮ್ಮ ಮುಳಬಾಗಿಲು TAPSMS ಸೊಸೈಟಿಯಲ್ಲಿ ಇವತ್ತು ಈ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂದ್ರೆ, ನಮ್ಮ ಡೈರೆಕ್ಟರ್ಗೋಸ್ಕರನೋ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡುವಂತ ಕೆಲಸದವ್ರಿಗೋಸ್ಕರನೋ ಎಂಪ್ಲಾಯೀಸ್ಗೋಸ್ಕರನೋ ಇನ್ನೊಬ್ರಿಗೋಸ್ಕರ ಅಲ್ಲ. ಇದನ್ನ ಮಾಡ್ತಾ ಇರೋದು ನಾವು ರೈತರಿಗೋಸ್ಕರ. ರೈತರ ಮೇಲೆ ಒಳ್ಳೆ ಕಾಳಜಿ ಇರೋದ್ರಿಂದನೇ ಇವತ್ತು ನಮ್ಮ ಎಲ್ಲ ಡೈರೆಕ್ಟರ್ಸು ಇದಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಯೂನಿಯನ್ ನಿರ್ದೇಶಕರು ಹಾಗೂ DCC ಬ್ಯಾಂಕ್ ನಿರ್ದೇಶಕರು ನಮ್ಮ ನಲ್ಲೂರು ರಘುಪತಿ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ರೈತರಿಗೋಸ್ಕರ ಬಂದಿರುವಂತವ್ರಿಗೆ ನಾವ್ ಯಾವತ್ತು ಸ್ವಲ್ಪ ಗೌರವಯುತವಾಗಿ ನಡ್ಕೋಬೇಕು. MLA MP ಅದೆಲ್ಲ ಬಿಡಿ, ಅದು ಇರುತ್ತೆ ಹೋಗುತ್ತೆ ಎಲ್ಲ ಹೋಗುತ್ತೆ, ಇದಂತೂ ಶಾಶ್ವತವಾಗಿರುವಂತದ್ದು. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಂತ ಸುಧಾಕ್ನವರು, ಹಾಗೆ ನಮ್ಮ ರಾಜೇಂದ್ರ ಗೌಡ್ರು, ರಾಜಣ್ಣವರು, ಹಾಗೆ ನಮ್ಮ ಶಿವಣ್ಣವರು, ಅದೇ ನಮ್ಮ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ, ನಮ್ಮ ಸರ್ವಜ್ಞ ಗೌಡ್ರು ಇದ್ದಾರೆ, ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲ ನಿರ್ದೇಶಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದೇನೆಂದ್ರೆ, ಈ ದೇಶಕ್ಕೆ ಬೆನ್ನೆಲುಬಾಗಿ ರೈತ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರವಾಗಿ ದೇಶಕ್ಕೆ ಬೆನ್ನೆಲುಬಾಗಲ್ಲ ರೈತ. ನಮ್ಮ ತಲೆನಲ್ಲಿರ್ತಕ್ಕಂಥ ಏನು ನಮ್ಮ ಬ್ರೈನ್ ಇದೆಯೇ, ಮೆದುಳು ಏನಿದೆಯೇ, ಆ ಮೆದುಳೇ ನಮಗೆ ರೈತ. ಆ ಮೆದುಳಿಲ್ಲ ಅಂದ್ರೆ ನಮ್ಮ ಬಾಡಿನಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಅಂದ್ರೆ ಈ ದೇಶದಲ್ಲಿ ರೈತನೇ ನಮಗೆ ಮೆದುಳು. ಈ ದೇಶದಲ್ಲಿ ರೈತರು ಮೆದುಳು. ಅದಕ್ಕೆ ರೈತರಿಗೆ ಆಗುವಂತ ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ. ಇವತ್ತು ನೋಡಿ, ಎಂತವರೆಲ್ಲ ಇವತ್ತು ಸಹಕಾರ ಇದರಲ್ಲಿ ಇರ್ತಾರೆ ಅಂದ್ರೆ, ಇವಾಗ ನಮ್ಮ ರಾಜಣ್ಣ ಅವರು ಸಹಕಾರ ಮಂತ್ರಿ ಆಗಿದ್ರು. ಇವತ್ತು ಅವರು DCC ಬ್ಯಾಂಕ್ ತುಮಕೂರು ಅವರಿದ್ದಾರೆ, ನಿರ್ದೇಶಕರು ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರ ಸಹಕಾರ ಕ್ಷೇತ್ರವನ್ನು ಬಿಡೋದಿಲ್ಲ. ಅದು ಬಿಟ್ಟು ಫೆಡರೇಷನ್ ಅಲ್ಲಿ ಇನ್ನೊಂದ್ರಲ್ಲಿ ಯಾವ್ದು ಬಾಂಬೆನಲ್ಲಿ ಯಾವುದೋ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಸಂಸ್ಥೆ, ಅದರಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಅದು ಬಿಟ್ಟು ನಮ್ಮ ಕೋಲಾರ ಶ್ರೀನಿವಾಸ್ ಗೌಡ್ರು, ಅವ್ರು ಇವತ್ತಿಂದ 40 ವರ್ಷಗಳಿಂದ ಅವ್ರು MLA ಇದ್ರು, 40 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಅವರು ಏನಕ್ಕೆ ಅಂದ್ರೆ ಇದು ರೈತರಿಗೋಸ್ಕರ ಇರುವಂತದ್ದು. ಇವತ್ತು ನಮ್ಮ ಭಾರತ ದೇಶದ ಹೋಮ್ ಮಿನಿಸ್ಟ್ರು ಅವರು ಮಹಾರಾಷ್ಟ್ರದಲ್ಲಿ ಒಂದು ಅವರು ಇದರಲ್ಲಿ ಗುಜರಾತ್ ಅಲ್ಲಿ ಒಂದು ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ದು, ಅದರಿಂದ DCC ಬ್ಯಾಂಕು, ಆಮೇಲೆ ಸ್ಟೇಟ್ ಲೆವೆಲ್ಗೆ, ಇಂಡಿಯಾ ಲೆವೆಲ್ಗೆ, ಪ್ರಪಂಚದ ಲೆವೆಲ್ಗೆ ಹೋಗಿ ಇವತ್ತು ಹೋಮ್ ಮಿನಿಸ್ಟರ್ ಅವರು ಇದ್ರು ಸಹಕಾರ ಮಂತ್ರಿ ಅವರೇ ಇಟ್ಕೊಂಡಿದ್ದಾರೆ. ಅಂದ್ರೆ ರೈತರ ಮೇಲೆ ಕಾಳಜಿ ಇರುವಂತವ್ರು ಯಾರ್ಯಾಗ್ಲಿ ಇದು ಮಾಡ್ತಾರೆ. ಆಮೇಲೆ ರೈತರಲ್ಲಿ ನಾನು ಮನವಿ ಮಾಡ್ತೀನಿ, ಗೊಬ್ಬರಗಳು ಹೆಂಗ್ ಕೊಡ್ಬೇಕು, ಯಾವ ರೀತಿಲಿ ಕೊಡ್ಬೇಕು, ಯಾವ್ದು ಯೂಸ್ ಮಾಡ್ಬೇಕು ಅಂತ ಅಷ್ಟೋ ನಮ್ಮಿಲ್ಲಿ ಗೊಬ್ಬರ ಇದು ಮಾಡೋರ್ಗೆ ಸ್ವಲ್ಪ ನಾಲೆಜ್ ಇರ್ತದೆ. ಆ ನಾಲೆಜ್ ಅನ್ನು ಉಪಯೋಗ ತಗೊಳ್ಳಿ. ನಾವೇನೇ ಹೇಳಿದ್ರು ಕೇಳಕ್ಕೆ ಇಲ್ಲ ಅವರು. ಇಲ್ಲ ಅದು ಬೇಡ, ನನಗೆ ಇದೇ ಬೇಕು, ಇದು ಬೇಡ ಅದೇ ಬೇಕು ಅಂತ ಆ ತರ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಆಮೇಲೆ ರೈತರಿಗೆ ನಾವೆಷ್ಟೋ ತಲುಪಿಸ್ಬೇಕು, ಅವ್ರಿಗೆಲ್ಲೋ ನಾವೆಷ್ಟೋ ಸಹಾಯ ಮಾಡ್ಬೇಕು. ಎಕ್ಸಾಂಪಲ್ಗೆ ನಮ್ಮ ರೈತರು ಎಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾರೆ ಅಂದ್ರೆ, ಯಶಸ್ವಿನಿ ಕಾರ್ಡ್, ಈ ಕಾರ್ಡ್ಗಳೆಲ್ಲ ತಗೊಂಬಂದು ಇಲ್ಲಿ ಕೊಡಕ್ಕಲ್ಲ, ತಗೊಂಬಂದು ನಿಮ್ಗೆಲ್ಲರೂ ತೋರ್ಸಕ್ಕೆ ಯಶಸ್ವಿನಿ ಕಾರ್ಡ್ ಅಂತ ಹೇಳಿದ್ರೆ, ನಾವು ಸೊಸೈಟಿಯಿಂದ ಒಂದು ಕಾರ್ಡ್ ಮಾಡ್ಕೊಡ್ಬೇಕಂದ್ರೆ 500 ರೂಪಾಯಿ ಖರ್ಚಾಗುತ್ತೆ. ಆ 500 ರೂಪಾಯಿ ನಾವೇ ಬರ್ಸ್ಕೊಂಡು, ರೈತರ ಮೇಲೆ ಹಾಕ್ಬಾರ್ದು ಅಂತ ನಾವೇ ಬರ್ಸ್ಕೊಂಡು ಯಶಸ್ವಿನಿ ಕಾರ್ಡ್ ಅನ್ನ ರೈತರಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ಏನಂದ್ರೆ ಇದರಲ್ಲಿ 1847 ಕಾಯಿಲೆಗಳಿಗೆ ಅನ್ವಯಿಸುವಂತ ಒಂದು ಕಾರ್ಡ್ ಇದು. ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರು ಅವ್ರಿಗೆ ಫ್ರೀಯಾಗಿ ಎಲ್ಲ ಆಗುತ್ತೆ. 5 ಲಕ್ಷವರೆಗೂ ಬಿಲ್ ಕಟ್ಟಂಗಿಲ್ಲ. ಈ ಕಾರ್ಡ್ಗಳು ಮಾಡಿಸಿ ನಾವು 1 ವರ್ಷ 10 ಸಲ ರೈತರಿಗೆ ಫೋನ್ ಮಾಡ್ಕೊಂಡು ಬಂದು ತಗೊಂಡೋಗಲ್ಲ ರೈತರು. ನಾವ್ ಹೆಂಗೆ ಏನ್ ಮಾಡೋದು? ಅದಕ್ಕೆ ಇವಾಗ ಏನ್ ಮಾಡೋಣ ಅಂತಿದೀವಿ, ಆಯಾ ಏರಿಯಾ ಸೊಸೈಟಿಗಳಿಗೆ ಸೆಕ್ರೆಟರೀಸ್ನ ಕರೆದು ಇವನು ಕೊಟ್ಬಿಟ್ಟು ಅವ್ರ ಕೈಗೆ ಆ ಊರುಗಳಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಬಿಟ್ಟು ಅವ್ರು ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಡೈರೆಕ್ಟರ್ಸ್ ನೀವೆಲ್ಲ ಇದೀರಲ್ಲ, ನೀವೇ ತಗೊಂಡೋಗ್ಬಿಟ್ಟು ನೀವೇ ಹಂಚ್ಬಿಟ್ರೆ ಅವ್ರಿಗೆ ಕಾರ್ಡನ್ನ ಇರ್ಲಿ. ಅವ್ರಿಗೆ ಆಪತ್ ಬಂದಾಗ ಇಲ್ಲಿ ಬರ್ತಾರೆ, ಮಾಡಿಸ್ಕೊಳ್ರಿ ಅಂದ್ರೆ ಮಾಡಿಸ್ಕೊಳ್ಳೋದಿಲ್ಲ. ಫೋಟೋಸ್ ತಂದು ಕೊಟ್ರಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂದ್ರೂ ಬರೋದಿಲ್ಲ. ಏನ್ ಮಾಡೋದು ನಾವು? ಆದ್ರೂ ರೈತರನ್ನ ಇನ್ನ ನಾವು ಕರ್ಕೊಂಡ್ಬರ್ಬೇಕಾಗ್ತದೆ, ರೈತರಿಗೆ ಇನ್ನ ಸಹಕಾರ ನೀಡಬೇಕಾಗ್ತದೆ, ರೈತರನ್ನ ನಾವು ಕಾಪಾಡ್ಕೋಬೇಕಾಗ್ತದೆ. ಈಗಿರ್ತಕ್ಕಂಥ 15-20 ವಯಸ್ಸು ಹುಡುಗರಿಗೆ ಯಾರಿಗಾದ್ರೂ ಯಾವ ತಿಂಗಳಲ್ಲಿ ಯಾವ ಮಳೆ ಬರುತ್ತೆ ಅಂತ ಗೊತ್ತಾಗುತ್ತಾ? ಯಾವ ತಿಂಗಳಲ್ಲಿ ಏನ್ ಬೆಳೆ ಬೆಳಿಬೇಕು ಅಂತ ಗೊತ್ತಾಗುತ್ತಾ? ಯಾವ ಬೆಳೆ ಬೆಳೆದಾಗ ಯಾವ ಮಣ್ಣನ್ನು ನೋಡಿದ ತಕ್ಷಣ ಮೊದಲು ಊರಲ್ಲಿ ಇರ್ತಕ್ಕಂಥ ಹಿರಿಯರು ಮಣ್ಣು ಎತ್ಕೊಂಡು ಆ ಸ್ಮೆಲ್ ನೋಡಿದ್ರೆ ಹೇಳ್ಬಿಡೋರು ಇದರಲ್ಲಿ ಏನ್ ಬೆಳೆ ಬೆಳಿಬೇಕು ಅಂತ. ಆ ಒಂದು ಜ್ಞಾನ, ಆ ತರ ಟೆಕ್ನಾಲಜಿ ಮನಸ್ಥಿತಿ ಇತ್ತು ಅವ್ರಿಗೆ. ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಏನ್ ಗೊತ್ತಾಗುತ್ತೆ ಇವಾಗ ಹುಡುಗರಿಗೆ? ಗೊತ್ತಾಗೋದಿಲ್ಲ. ಅದರಿಂದ
ಇದೆಲ್ಲವನ್ನು ತಿಳ್ಕೊಬೇಕಾಗ್ತದೆ. ಅದರಿಂದ ನಾವು ಅಷ್ಟೇ ಇಲ್ಲಿ ಸೊಸೈಟಿನಲ್ಲಿ ಇವತ್ತು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೀವಿ, ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ, ಆಮೇಲೆ ಚಾಪ್ ಕಟರ್ಸ್ ಮಾರಾಟ ಮಾಡ್ತಾ ಇದ್ದೀವಿ, ಆಮೇಲೆ ನಾವು ಔಷಧಿ ಹೊಡೆಯುವಂತ ಪಂಪ್ಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಟೊಮಾಟೊ ಕಡ್ಡಿ ಉಣೋದಕ್ಕೆ ಆ ಒಂದು ಹೋಲ್ ಮಾಡೋದಕ್ಕೆ ಮಿಷನರಿನ ಮಾಡ್ತಾ ಇದ್ದೀವಿ. ಆಮೇಲೆ ಟೈನ್ ದಾರವನ್ನ ಮಾಡ್ತಾ ಇದ್ದೀವಿ, ತಂಗೂಸ್ ದಾರವನ್ನ ಮಾರ್ತಾ ಇದ್ದೀವಿ. ಆಮೇಲೆ ನಾವು ಟಾರ್ಪಾಲನ್ನ ಮಾರ್ತಾ ಇದ್ದೀವಿ, ಮಂಚಿಂಗ್ ಪೇಪರ್ ಅನ್ನ ಮಾರ್ತಾ ಇದ್ದೀವಿ. ಎಲ್ಲವೂ ಇಲ್ಲಿದೆ. ರೈತರು ಎಲ್ಲರೂ ಬಂದು ಇಲ್ಲಿ ತಗೊಂಡು ಉಪಯೋಗಿಸ್ಕೋಬೇಕು ಅಂತ ನಾವೆಲ್ಲನೂ ಕೇಳ್ಕೊಳ್ತೀವಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಲಾಭಕ್ಕೋಸ್ಕರ ಮಾಡ್ತಾ ಇರುವಂತ ಸಂಸ್ಥೆ ಅಲ್ಲ ಇದು ರೈತರ ಸಂಸ್ಥೆ, ಇದು ಸರ್ಕಾರದ ಹಂಗದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಪ್ರೈವೇಟ್ ತರ ಅಲ್ಲ. ನಾವು 275 ರೂಪಾಯಿ ಯೂರಿಯಾ ಮಾರಿದ್ರೆ ಆಚೆ ಎಲ್ಲ ಜಾಸ್ತಿಗೆ ಮಾರ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಏನು ಸರ್ಕಾರದ ಏನಿರುತ್ತೋ ಅದನ್ನೇ ಇಲ್ಲಿ ಮಾಡಕ್ಕಾಗುವಂಥದ್ದು. ಅದರಿಂದ ಇವತ್ತೆಲ್ಲ ಉಪಕರಣಗಳನ್ನು ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲ ರೈತರು ನಾನು ಮನವಿ ಮಾಡೋದಷ್ಟೇ, ಗೊಬ್ಬರ ಹೌದು. ಆಮೇಲೆ ನಮ್ಮ ಎಲ್ಲ ಸೊಸೈಟಿ ಮುಖಾಂತರ ಬಂದಿದ್ದೀರಾ ನೀವೆಲ್ಲ ನೀವು ಸೊಸೈಟಿಗಳಲ್ಲಿ ಗೊಬ್ಬರ ಮಾರೋದನ್ನ ಮಾಡಿ. ಇವಾಗ ಧ್ವಂಸಂದ್ರ ಸೊಸೈಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಸೊಸೈಟಿಯಲ್ಲಿ ಮಾಡಬಾರ್ದು? ನೀವು ಆ ಸೊಸೈಟಿಗಳಲ್ಲಿ ಗೊಬ್ಬರವನ್ನು ಮಾರಿ. ನೀವು ಇನ್ವೆಸ್ಟ್ಮೆಂಟೇ ಬೇಡ ಸೊಸೈಟಿಗಳವರು, ನಾವೇ ಕೊಡ್ತೀವಿ ನಿಮ್ಗೆ. ಈ ಸೊಸೈಟಿಯಿಂದನೇ ಕೊಡೋಣ, ಈ ಸೊಸೈಟಿಯಿಂದ ಕೊಟ್ಟು ನೀವು ಮಾರಿ, ಆಮೇಲೆ ಮಾರ್ಬಿಟ್ಟೆ ದುಡ್ಡು ಕೊಡಿ ಅಂತ ನಾವು ಹೇಳ್ತೀವಿ. ಅದಕ್ಕೂ ಯಾರು ಸಹಕರಿಸೋದಿಲ್ಲ. ಅದರಿಂದ ಎಲ್ಲ ಸೊಸೈಟಿಯವರು ಲೈಸೆನ್ಸ್ ಮಾಡ್ಕೊಳ್ಳಿ. ಇವಾಗ ಧ್ವಂಸಂದ್ರಕ್ಕೆ ಲೈಸೆನ್ಸ್ ಮಾಡ್ಕೊಟ್ಟಿದ್ದು ನಾನೇ, ಎಲ್ಲವನ್ನೂ ಮಾಡ್ಕೊಟ್ಟಿದ್ದು ನಾನೇ. ನೀವು ಹೇಳಿದ್ರೆ ಲೈಸೆನ್ಸ್ ಮಾಡ್ಕೊಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ನೀವು ಸೊಸೈಟಿಗಳು ಮಾಡಿ, ರೈತರಿಗೆ ಉಪಯೋಗ ಆಗುತ್ತೆ. ಇವಾಗ ಎಕ್ಸಾಂಪಲ್ಗೆ ನಮ್ಮ ಡೈರೆಕ್ಟ್ರು ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇವಾಗ ಲಿಂಗಾಪುರ, ಸಿದ್ಧಘಟ್ಟ, ಆ ಕಡೆ ಗೊಳ್ಳಳ್ಳಿ ಪಂಚಾಯತಿ, ಕೂಡ್ಮಲೆ ಪಂಚಾಯತಿ, ಅಗರಂ ಪಂಚಾಯತಿ ಇದೆಲ್ಲ ಇದೆಯಲ್ಲ, ಅಲ್ಲೊಂದು ಸೊಸೈಟಿನಲ್ಲಿ ಮಾಡಿ ಗೊಬ್ಬರ ಮಾರಿ ನಾವು ಗೊಬ್ಬರ ಕೊಡೋಣ. ಅದೇ ರೀತಿ ದೇವರಾಯಚಂದ್ರ ಸೊಸೈಟಿನಲ್ಲಿ ನೀವು ಮಾಡಿ, ಇವಾಗ ನಮ್ಮ ರಾಜೇಂದ್ರಹಳ್ಳಿ ಸೊಸೈಟಿನಲ್ಲಿ ಮಾರಿ, ಆಲಂಗೂರಲ್ಲಿ ಮಾರಿ, ಎಲ್ಲ ಜಾಗದಲ್ಲಿ ನಂಗ್ಲಿನಲ್ಲಿ ಮಾರಿ, ಎಲ್ಲ ಸೊಸೈಟಿ ವೈಸ್ ನೀವು ತಗೊಂಡು ನೀವು ಮಾರ್ಕೊಂಡು ಹೋದ್ರೆ ರೈತರು ಅಲ್ಲಿಂದ ಇಲ್ಲಿ ಬರುವಂತದನ್ನ ತಪ್ಪುತ್ತೆ. ನಮಗೆ ರೈತರು ಬರೋದಂದ್ರು ಬಿಡಿ, ಅವರು ಬರೋದು ನಮ್ಗೆ ತೊಂದರೆ ಇಲ್ಲ. ಎಷ್ಟೋ ಜನ ರೈತರು ಗಾಡಿಗಳಲ್ಲಿ ಟೂ ವೀಲರ್ ಎಷ್ಟೋ ಅನಾಹುತಗಳು ಆಗವೆ. ಅದರಿಂದ ಅಂತ ಅನಾಹುತಗಳು ಆಗಬಾರ್ದು ಅಂತ ಹೇಳಿದ್ರೆ ನಾವು ಆ ಊರಿನ ಸೊಸೈಟಿನಲ್ಲಿ ಮಾಡ್ಬೇಕು. ಆಮೇಲೆ ಸರ್ಕಾರದ ಸುತ್ತೋಲೆನೇ ಇದೆ, ಪ್ರತಿಯೊಂದು ಪಂಚಾಯತಿನಲ್ಲಿ ಒಂದೊಂದು ಸೊಸೈಟಿ ಇರಲೇಬೇಕು ಅಂತ ಇದೆ. ಅದು ಎಷ್ಟು ಪಂಚಾಯತಿಗಳು ಮಾಡಿದ್ವಿ, ನಮ್ಮ ಮಿಕ್ಕಿದ ಪಂಚಾಯತಿಗಳನ್ನ ಮಾಡಬೇಕು. ಅದನ್ನ ಮಾಡದೇ ಇದ್ರೆ ಬೇರೆ ಏನಾದ್ರು ಮಾಡಿ ನಾವೇ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ಬಿಟ್ಟು ನಾವೇ ಮಾಡಾಕ್ಬಿಡೋಣ, ಸೊಸೈಟಿಗಳನ್ನ ಮಾಡಾಕ್ಬಿಡೋಣ. ಯಾರು ಮಾಡದೇ ಇದ್ರು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಎಲ್ಲ ನಮ್ಮ ನಿರ್ದೇಶಕರು, ನಮ್ಮ ಕವಿತಕ್ನವರು ಮೊದಲು ಉಪಾಧ್ಯಕ್ಷರಾಗಿದ್ರು. ಡೈಲಿ ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು, ಗೊಬ್ಬರವನ್ನ ಕೌಂಟ್ ಮಾಡೋರು, ಮಂಚಿಂಗ್ ಪೇಪರನ್ನ ಕೌಂಟ್ ಮಾಡೋರು, ಏನೇನು ಔಷಧಿಗಳು ಕೌಂಟ್ ಮಾಡೋರು, ಎಲ್ಲ ಕೌಂಟಿಂಗ್ ಮಾಡಿ ಎಲ್ಲ ನೋಡೋರು. ಡೈಲಿ ಅವರು ಅದೇ ಕೆಲಸವನ್ನ ಮಾಡ್ತಾ ಇದ್ರು. ಹೆಣ್ಮಕ್ಳು ಜವಾಬ್ದಾರಿಯಿಂದ ಮಾಡಿದ್ರು. ಅದೇ ರೀತಿ ಈಗಲೂ ನಮ್ಮ ಸುಧಾಕ್ನವರು ಇವರು ಇಬ್ಬರೂ ಸೇರಿ ಅದೇ ಕೆಲಸವನ್ನು ಮಾಡಲಿ, ರೈತರಿಗೆ ಉಪಯೋಗ ಆಗುವಂತ ಕೆಲಸವನ್ನು ಮಾಡೋಣ. ಮುಖ್ಯವಾಗಿ ರೈತರನ್ನ ನಾವು ಕಾಪಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಊಟ ಸಿಗುತ್ತೆ. ನಾವು ರೈತರನ್ನ ಕಾಪಾಡ್ಕೊಳ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಊಟ ಸಿಗೋದಿಲ್ಲ. ಕೊರೋನಾ ಬಂದಾಗ ನಾವೆಲ್ಲ ಏನು ಕುಡ್ಕಾಡಿದ್ವಿ? ನಮ್ಮ ಕೃಷ್ಣಣ್ಣ, ಕೊರೋನಾ ಕಾಯಿಲೆ ಬಂದಾಗ ಏನು ಕುಡ್ಕಾಡಿದ್ ನಾವೆಲ್ಲ? ಊಟಕ್ಕೋಸ್ಕರ ಹುಡ್ಕಾಡಿದ್ವಲ್ಲ. ತರಕಾರಿ ಎತ್ಕೊಂಬಂದಿಡು ಇದು ಅಂತ. ಯಾರು ಅದನ್ನೆಲ್ಲ ಬೆಳೆದಿದ್ದು? ರೈತರು. ನಿಮ್ಮ ಹತ್ರ ಕೊರೋನಾ ಟೈಮಲ್ಲಿ ಜೋಬಲ್ಲಿ 1 ಲಕ್ಷ ರೂಪಾಯಿ ಇಟ್ಕೊಂಡ್ರು ನಿಮ್ಗೆ 1 kg ಆಲೂಗಡ್ಡೆ ಸಿಗ್ತಾ ಇರ್ಲಿಲ್ಲ. ದುಡ್ಡು ಕೆಲಸ ಮಾಡ್ತಾ ಅವಾಗ ರೈತ ಕೆಲಸ ಮಾಡಿದ್ನ. ರೈತರ ಒಂದು ಶಕ್ತಿ ಕೆಲಸ ಮಾಡಿದ್ದು. ಆ ರೀತಿಯಲ್ಲಿ ಇವತ್ತು ಅಷ್ಟೇ ಜನ ಮರಿಬೇಡ್ರಿ. ರೈತರನ್ನ ಯಾವತ್ತು ನಾವು ಕಾಪಾಡ್ಕೋಬೇಕು. ಅವ್ರಿಲ್ಲ ಅಂದ್ರೆ ನಾವ್ಯಾರು ಇಲ್ಲ. 1 ಲಕ್ಷ ರೂಪಾಯಿ ಜೋಬಲ್ಲಿ ಇದ್ರು 1 kg ಅಕ್ಕಿ ಸಿಗೋದಿಲ್ಲ, 1 kg ಈರುಳ್ಳಿ ಸಿಗೋದಿಲ್ಲ. ದುಡ್ಡಿಗೆ ವ್ಯಾಲ್ಯೂ ಇಲ್ಲದೆ ಆಗೋಗ್ಬಿಡ್ತದೆ. ರೈತನಿಗೆ ವ್ಯಾಲ್ಯೂ ಬರೋದು ಅಂದ್ರೆ ಪ್ರಕೃತಿ ಚೇಂಜ್ ಆಗುತ್ತೆ. ಖಂಡಿತವಾಗ್ಲು ಚೇಂಜ್ ಆಗದೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ರೈತರ ಕಾಲಿಡಿಯುವಂತ ಸಂದರ್ಭ ಎಲ್ಲ ಸರ್ಕಾರಗಳಿಗೂ ಬಂದೇ ಬರುತ್ತೆ. ರೈತರು ಕಾಲು ಹಿಡಿತಾರೆ. ಇವಾಗ ಬೆಳೆಯೋರು ಕಮ್ಮಿ ಆಗ್ತಾ ಇದ್ದಾರೆ. ಇವತ್ತು ಊಟ ಕಮ್ಮಿ ಆಗ್ತಾ ಇದೆ. ಜನಗಳಿಗೆ ಬೆಳೆದು ಮಾರುವಂತದ್ದು ಕಮ್ಮಿ ಆಗ್ತಾ ಇದೆ. ಈ ಅಕ್ಕಿ, ರಾಗಿ, ಭತ್ತ ಏನೇನಿದೆ ಎಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಅದನ್ನೆಲ್ಲ ಉಳಿಸ್ಕೋಬೇಕು ಅಂದ್ರೆ ರೈತರನ್ನ ಮುಂದಿನ ದಿನಗಳಲ್ಲಿ, ಇವತ್ತು ನೆಗ್ಲಿಜೆನ್ಸ್ ಇರ್ಬೋದು ಎಲ್ರಿಗೂ, ಆದ್ರೆ ಮುಂದಿನ ದಿನಗಳಲ್ಲಿ ರೈತರ ಕಾಲು ಹಿಡಿದು ಎಲ್ಲ ಫ್ರೀಯಾಗಿ ಕೊಟ್ಟು ನೀನ್ ಬೆಳೆದು ಕೊಡಪ್ಪ, ನಾವೇ ತಗೊಳ್ತೀವಿ ಅಂತ ಹೇಳ್ತೇವೆ. ಅಂದ್ರೆ ರೈತರ ದುರದೃಷ್ಟ ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಬಾಟ್ಲ್ ನೀರು, ಇದ್ಯಾವುದೋ ಕಂಪ್ನಿ, ಇದ್ಯಾವುದೋ ಬೆಲ್ಲರಿ, ಈ ಕಂಪನಿಯವರು ಒಂದು ಬಾಟ್ಲ್ ನೀರು ಮಾಡಿದ್ದಾರೆ. ಇವರೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಈ ರೇಟು ಫಿಕ್ಸ್ ಮಾಡಿದ್ದಾರೆ. 10 ರೂಪಾಯಿ ಅಂದ್ರೆ 10 ರೂಪಾಯಿ ಕೊಟ್ಟು ತಗೊಳ್ತೀರಾ ಇಲ್ವಾ? ನೀವು ಎಲ್ಲ ತಗೊಳ್ತೀವಿಲ್ಲ 10 ರೂಪಾಯಿಗೆ. ಅದೇ ಎಲ್ಲ ಆ ಫೋನ್ ಒಂದು ರೇಟ್ ಮಾಡಿದ್ದಾರೆ, ಈ ಸ್ಟ್ಯಾಂಡ್ ಒಂದು ರೇಟ್ ಇರುತ್ತೆ.
ಉಂಗುರಾಗ ಒಂದು ಗ್ರಾಮ್ಗೆ ಇಷ್ಟು ಅಂತ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ರೇಟ್ ಇದೆ. ಎಲ್ಲದಕ್ಕೂ ಅವ್ರವ್ರು ಆ ಕಂಪ್ನಿಯವರು ಪೆಪ್ಸಿ ಅವ್ನು ಫಿಕ್ಸ್ ಮಾಡ್ತಾನೆ, ನೀರವ್ನು ಫಿಕ್ಸ್ ಮಾಡ್ತಾನೆ, ಕೋಕ್ ಅಂತ ಫಿಕ್ಸ್ ಮಾಡ್ತಾರೆ. ಆಚೆ ಹೋದ್ರೆ ನೀವು ಅಂಗಡಿನಲ್ಲಿ ಚಾಕ್ಲೇಟ್ ತಗೊಂಡ್ರೆ ಆ ಚಾಕ್ಲೇಟ್ ರೇಟ್ 50 ಪೈಸೆನೋ ₹1 ಇದ್ದೇ ಇರುತ್ತೆ. ಯಾಕೆ ರೈತರು ಬೆಳಿತಿದ್ ಬೆಳೆಗೆ ಆ ರೈತ ಯಾಕೆ ರೇಟ್ ಫಿಕ್ಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ? ಫಿಕ್ಸ್ ಮಾಡ್ಕೋಬೇಕು ರೈತರದು. ಈ ರೇಟ್ ಎಷ್ಟಾಗುತ್ತೆ ಖರ್ಚು ಅದ್ರ ಮೇಲೆ ಅದು ಫಿಕ್ಸ್ ಮಾಡ್ಕೋಬೇಕಂದ್ರೆ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟು ಅದಕ್ಕೊಂದು ಸಿಸ್ಟಮ್ ಅನ್ನ ಮಾಡಿ ಆ ಸಿಸ್ಟಮ್ ಪ್ರಕಾರವಾಗಿ ಮಾಡಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಹಾಕಬೇಕು ಅಂತ ಹೇಳ್ತಾ, ಆಮೇಲೆ DCC ಬ್ಯಾಂಕ್ ವಿಚಾರ ಬಂತು. DCC ಬ್ಯಾಂಕು ಇವಾಗ ರಗನ್ ಅವರು ಡೈರೆಕ್ಟರ್ ಇದ್ದಾರೆ, ನಾನು DCC ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದೀನಿ. ಇವಾಗ ಅಧ್ಯಕ್ಷ ಆಗ್ಬೇಕು. ಅದಕ್ಕೆ ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಯಾರು ಇನ್ನ ಅಧ್ಯಕ್ಷ ಆಗಕ್ಕೆ ಆಗ್ತಾ ಇಲ್ಲ. ಬೇರೆ ಯಾರ್ದೋ ಇಬ್ಬರು ಡೈರೆಕ್ಟರ್ ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರದ್ದು ಒಂದಿಬ್ಬರು ಡೈರೆಕ್ಟರ್ದು ಕೋರ್ಟಲ್ಲಿ ಇದೆ. ಅದರಿಂದ ಅದು ಅಧ್ಯಕ್ಷ ಆಗಕ್ಕೆ ಆಗ್ತಾ ಇಲ್ಲ. ಅದನ್ನು ಈಗ ನಾವು DC ಅವ್ರ ಹತ್ರ ಮಾತಾಡಿ ಅದನ್ನು ಚುನಾವಣೆ ಮಾಡಿ ಅಧ್ಯಕ್ಷರು ಕುಂಡ್ರಿಸಿ ಆ DCC ಬ್ಯಾಂಕ್ ಅನ್ನ ಏನಾದ್ರೂ ಒಂದು ಕಾಪಾಡ್ಕೊಳ್ಳಿ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಮೊನ್ನೆ ನಮ್ಮ ಮನೆ ಹತ್ರ ನಮ್ಮ ಟೌನ್ ಅವರು ಒಬ್ರು ಬಂದಿದ್ರು. ಎಲ್ಲೋ ಫೈನಾನ್ಸ್ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ, 20 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ, ಕಟ್ಕೊಂಡು ಬಂದಿದ್ದಾರೆ. 20 ಲಕ್ಷಕ್ಕೆ ಇನ್ನೊಂದು 20 ಲಕ್ಷ ಎಕ್ಸ್ಟ್ರಾ ಇದೆ ಅಂತೆ, 40 ಲಕ್ಷ ಇದೆ ಅಂತೆ. ಇವಾಗ ನೋಟಿಸ್ ಕೊಟ್ಟವ್ರಂತೆ, ದುಡ್ಡು ಕೊಟ್ಟಿಲ್ಲ, ಇಲ್ಲಾಂದ್ರೆ ಮನೆ ಜಪ್ತಿ ಮಾಡ್ತೀವಿ ಅಂತ ದುಡ್ಡು ಕೊಟ್ಟಿದೆ. ಏನ್ ಮಾಡೋದು ಅವ್ರು ಬಡವರು? ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಷ್ಟೇ. ಇವತ್ತು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಳು ತುಂಬಾ ಅನ್ಯಾಯ ಮಾಡ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ರೈತರು ನೋಡ್ಕೋಬೇಕಾಗ್ತದೆ. DCC ಬ್ಯಾಂಕ್ ಯಾವತ್ತು ಸ್ವಲ್ಪ ತೊಂದರೆ ಆಯಿತು ಆವತ್ತಿಂದ ಬೇರೆ ಫೈನಾನ್ಸ್ಗಳಿಗೆ ತುಂಬ ಹೋದಂಗಾಯಿತು ಜನಗಳು. ಅದೊಂದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸೊಸೈಟಿನಲ್ಲಿ ನಾವು ಬ್ಯಾಂಕ್ ಇದೆ, ಸೊಸೈಟಿನಲ್ಲಿ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾಂಕಲ್ಲೂ ನೀವು ರೈತರೆಲ್ಲ ದುಡ್ಡು ಡಿಪಾಸಿಟ್ ಮಾಡಿ ದುಡ್ಡು ಹಾಕ್ಕೊಳ್ಳಿ. ಇಲ್ಲಿ ಲೋನು ಕೊಡುವಂಥ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಇವಾಗ ಹೋದ ಸಭೆಯಲ್ಲಿ ಲೋನ್ ಕೊಡುವಂಥ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಕಮ್ಮಿ ಲೋನು, ಜಾಸ್ತಿ ಕೊಡೋಕ್ಕಾಗೋದಿಲ್ಲ, ಕಮ್ಮಿಯಾಗಿ ಲೋನ್ ಕೊಡುವಂಥದ್ದನ್ನು ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. 50,000, 1 ಲಕ್ಷ, 2 ಲಕ್ಷವರೆಗೂ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಲೋನು. ನಮ್ಮ ಬ್ಯಾಂಕಲ್ಲಿನೂ ಅಕೌಂಟ್ ತಗೊಳ್ಳಿ. ರೈತರ ಅಕೌಂಟ್ ತೆಗೆದ್ರೆ ದುಡ್ಡು ನೀವು ಅದರಲ್ಲಿ ಇಟ್ಕೊಂಡ್ರೆ ಅದೇ ದುಡ್ಡನ್ನ ನೀವು ಗೊಬ್ಬರ ತಗೊಂಡಾಗ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ, ಗೊಬ್ಬರ ಕೊಟ್ಟು. ಇಲ್ಲ ನೀವು ಬರೋದೇ ಬೇಡ, ಇನ್ನು ನನ್ನ ಅಕೌಂಟಲ್ಲಿ ದುಡ್ಡಿದೆ, ನೀವು ಫೋನ್ ಮುಖಾಂತರ ಹೇಳಿದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ, ಆಟೋದಲ್ಲಿ ಹಾಕಿ ನಿಮ್ಮ ಊರಿಗೆ ಗೊಬ್ಬರನ ಕಳ್ಸಿಕೊಟ್ಬಿಡ್ತೀವಿ, ಬಿಲ್ ಸಮೇತ ಊರಿಗೆ ಬಂದ್ಬಿಡ್ತಾರೆ. ಈ ಫೆಸಿಲಿಟೀಸ್ ಎಲ್ಲ ಮಾಡಿದ್ದೀವಿ. ಇದಕ್ಕಿಂತ ಬೇರೆ ಮಾಡಕ್ ಆಗೋದಿಲ್ಲ. ಮುಂದಿನ ದಿನಗಳು ಇನ್ನು ಮಾಡಬೇಕು. ಕಟ್ಟಡ ಕಟ್ಟೋದಿದೆ, ಅಲ್ಲಿ ಕಟ್ಟಡ ಕಟ್ಟಕ್ಕೆ ಇನ್ನು 15 ದಿವಸ, 1 ತಿಂಗಳು ಒಳಗಡೆ ಅದನ್ನ ಪೂಜೆ ಮಾಡಿ ಕಟ್ಟಡ ಕಟ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಇದನ್ನ ಡೊಮಾಲೇಷನ್ ಮಾಡಿ ಇಲ್ಲಿ ಒಳ್ಳೆ ಕಟ್ಟಡವನ್ನು ಕಟ್ಟಿ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಉದ್ದೇಶಗಳೆಲ್ಲ ಪೂರೈಸ್ತೀವಿ ಅಂತ ಹೇಳ್ತಾ, ಇವತ್ತು ಸಹಕಾರ ಸಪ್ತಾಹ ಏನು ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಹೇಳಿದ್ರು, ಇದನ್ನೆಲ್ಲ ತಾಲೂಕು ವೈಸ್ ಮಾಡಬೇಕು. ಇವತ್ತು ಲಾಸ್ಟ್ ದಿವಸ ಇದೆ, ನಾವೆಲ್ಲವನ್ನು ಮಾಡಿದ್ದೀವಿ. ಇವತ್ತು ಇದರಿಂದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಮಿಲ್ಕ್ ಯೂನಿಯನ್ ಆಗ್ಬೋದು, ಆಮೇಲೆ ವಿಲೇಜ್ಗಳಲ್ಲಿರ್ತಕ್ಕಂಥ VSNN ಸೊಸೈಟೀಸ್ ಆಗ್ಬೋದು, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, TAPMS, APMC, PLD ಬ್ಯಾಂಕು, ಯೂನಿಯನ್ನು, ಸಹಕಾರಿ ಬ್ಯಾಂಕು ಅಂದರೆ DCC ಬ್ಯಾಂಕು, ಈ ಥರ ಎಲ್ಲವನ್ನೂ ರೈತರು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳಿ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ, ಇವತ್ತು ನನ್ನನ್ನು 5 ವರ್ಷ ನಾನು ಅಧ್ಯಕ್ಷನಾಗಿದ್ದು, ಇಲ್ಲಿ ತಿರ್ಗಾ ಕಂಟಿನ್ಯೂ ಅಧ್ಯಕ್ಷರಾಗಿ ಎಲ್ಲರೂ ನನ್ನನ್ನು ಮಾಡಿ ಖಂಡಿತವಾಗ್ಲೂ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತನ ಕಾಪಾಡಿಕೊಳ್ಳುವಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಸಹಕಾರ ಸಪ್ತಾಹ.